ಹಾಯ್ ಹಲೋ ನಮಸ್ತೆ ಜಾನಪದ ಬದುಕು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಜಾನಪದ ಬದುಕಿನ ಪಯಣ ಯಾವ ಕಡೆ ಅಂತ ಹೇಳೋದಾದ್ರೆ ದಾವಣಗೆರೆ ಕಡೆ. ದಾವಣಗೆರೆಯಲ್ಲಿ ಏನು ಅಂತ ಹೇಳೋದಾದ್ರೆ ಬನ್ನಿ ಮುಂದೆ ನೋಡೋಣ. ಸ್ನೇಹಿತರೆ, ನಮಗೆ ದಾವಣಗೆರೆಯಲ್ಲಿ ಲಿಪ್ ರೆಸ್ಟೋರೆಂಟನ್ನು ಬುಕ್ ಮಾಡಿದ್ದು. ಇವನಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗತ್ತಾ. ಹೌದೌದು, ಇಲ್ಲಿ ಹಿಂಗೆ ಸಾಕು. ಯಾರು ನೋಡಿ ಕಮ್ತ ಆಯ್ತದೆ ಕಡೆ. ಅಯ್ಯಪ್ಪ, ಮೊಬೈಲ್ ಟಚ್ ಮಾಡೋ ಹೋಗಲ್ಲ ಅಂತ ನೀವು ಲಾಕ್ ಇಲ್ಲಿ ಲೈಟ್ ಆನ್. ಸ್ನೇಹಿತರೆ, ಲಿಪ್ ರೆಸ್ಟೋರೆಂಟಲ್ಲಿ ತಿಂಡಿನ ಮಾಡ್ಕೊಂಡು ನಂತರ ಬಂದಿದ್ದು ರಾಷ್ಟ್ರೋತ್ತಮ ವಿದ್ಯಾ ಕೇಂದ್ರಕ್ಕೆ. ಸ್ನೇಹಿತರೆ, ಇಲ್ಲಿ ರಾಷ್ಟ್ರೋತ್ತಮ ವಿದ್ಯಾ ಕೇಂದ್ರದಲ್ಲಿ ನಮ್ಮನ್ನು ಈ ಸ್ಪಿಕ್ ಮೇಕೆ ಎಂಬ ಸಂಸ್ಥೆ ನಮ್ಮನ್ನು ಕರೆಸ್ಕೊಂಡಿರೋದಿಲ್ಲಿ. ಸ್ನೇಹಿತರೆ, ಇಲ್ಲಿ ನಮ್ಮ ಗುರುಗಳಾದ ರೇವಣ್ಣವರಿಗೆ ಸನ್ಮಾನ ಮತ್ತು ಪರಿಚಯವನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾಡುತ್ತಿದ್ದಾರೆ. Malay Mahadeshwara Kamsale Troop. He has received the Mysore 2015. Let us extend a warm welcome this torch bearer of Karnataka's vibrant tradition, Sri Revana Ji, and also I welcome his troop to this program. Welcome you all. Let me extend a warm welcome to Sri Jayana Guruji, Secretary of our school. I welcome you, Ji. And also I welcome our Principal, Sri Manjunath Guruji. Welcome you, Ji. ಸ್ನೇಹಿತರೆ, ಫಸ್ಟ್ ಡೇ ಬಂದಿದ್ದು ನಮ್ಮ ಹತ್ರ ಹುಡುಗರು 17 ಮೆಂಬರ್ಸು. ಸ್ನೇಹಿತರೆ, ಫಸ್ಟ್ ಡೇ ನಾವು ಏನಿದ್ರು ಮಕ್ಕಳುಗಳಿಗೆ ಹ್ಯಾಂಡ್ ಮೂಮೆಂಟಲ್ಲೇ ಮಾಡಿಸ್ಬೇಕು. ಹ್ಯಾಂಡ್ ಮೂಮೆಂಟಲ್ಲಿ ಮಾಡಿಸೋದ್ರಿಂದ ನಮ್ಮ ಮಕ್ಕಳಿಗೆ ಏಟಾಗಲ್ಲ. ಈ ಫಸ್ಟ್ ಡೇ ಕಂಸಾಳೆ ಏನಾದರೂ ಕೊಟ್ಟರೆ ಅವ್ರಿಗೆ ಕೈಗೆ ತಲೆಗೆ ಹೊಡ್ಕೊಳ್ಳೋದು ತುಂಬ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಡೇ ಏನಿದ್ರು ಹ್ಯಾಂಡ್ ಮೂಮೆಂಟಲ್ಲೇ ಮಾಡಿಸ್ಬೇಕು. ನಂತರ ಅವರು ಪಿರಮಿಡ್ಗಳನ್ನು ಮಾಡಬೇಕಾದಾಗ ನಾವು ಹಿಂದೆನೇ ಇರಬೇಕು, ಪಕ್ಕದಲ್ಲೇ ಇರಬೇಕು. ಯಾಕಂದರೆ ಮಕ್ಕಳುಗಳು ಸ್ಲಿಪ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಬಿದ್ದರೆ ಕೈ ಕಾಲು ಏಟು ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಪಿರಮಿಡ್ ಮಾಡಬೇಕಾದ್ರೆ ನಮ್ಮ ಜೊತೆಯಲ್ಲೇ ಇದ್ಕೊಂಡು ಹಿಂದೆನೇ ನಿಂತ್ಕೊಳ್ಬೇಕು ಅವ್ರ ಹತ್ರ. ಆಮೇಲೆ ನಂತರ ಇವರಿಗೆ ಒಂದು 2-3 ಡೇಸ್ ಆದಮೇಲೆ ನಂತರ ಇವರಿಗೆ ಕಂಸಾಳೆಯನ್ನು ಕೊಡಬೇಕು. ಹ್ಯಾಂಡ್ ಮೂಮೆಂಟ್ ಎಲ್ಲ ಮಾಡಿ ಎಲ್ಲನೂ ಸ್ವಲ್ಪ ಹೇಳ್ಕೊಟ್ಟು ನಂತರ ಕಂಸಾಳೆನ 3 ಡೇಸ್ ಆದಮೇಲೆ ಕೊಡ್ತೀವಿ ನಾವು ಅವ್ರ ಕಂಸಾಳೆನ. ಸ್ನೇಹಿತರೆ, ಇವರಿಗೆ ಫಸ್ಟ್ ಡೇ 17 ಜನ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು 5 ಗಂಟೆ ಗಂಟ ಲಿಫ್ಟ್ ರೆಸ್ಟೋರೆಂಟ್ಗೆ ಬಂದು ಸ್ಟೇ ಮಾಡಿ ನೆಕ್ಸ್ಟ್ ಡೇ ಎಂದು ಲಿಫ್ಟ್ ರೆಸ್ಟೋರೆಂಟಲ್ಲಿ ತಿಂಡಿನ ಮಾಡಿಕೊಂಡು ನೆಕ್ಸ್ಟ್ ಅದೇ ಕಾಲೇಜಿಗೆ ಹೋಗಿ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ಇಲ್ಲಿರುವಂಥ ಫಸ್ಟ್ ಟೀಮ್ ಹುಡುಗರೆಲ್ಲ 7th ಸ್ಟ್ಯಾಂಡರ್ಡ್ ಹುಡುಗರುಗಳು ಮತ್ತು ಇಲ್ಲಿರುವಂಥ ಸೆಕೆಂಡ್ ಟೀಮ್ ಹುಡುಗರುಗಳೆಲ್ಲ 8th 9th ಸ್ಟ್ಯಾಂಡರ್ಡ್ ಹುಡುಗರುಗಳು ಸ್ನೇಹಿತರೆ. ಸುಮ್ಮನೆ ಹಚ್ಕೊಳ. ಸೆಕೆಂಡ್ ಟೀಮ್ ಮಾಡೋದು. ಏನಮ್ಮ ಪದೇ ಪದೇ ಇಳಿಯೋದಿನ? ಸ್ನೇಹಿತರೆ, 5 ಗಂಟೆಗೆ ಕ್ಲಾಸನ್ನು ಮುಗಿಸ್ಕೊಂಡು ದಾವಣಗೆರೆಯಲ್ಲಿ ಪುಟ್ಟರಾಜ ನಗರ ಅಂತಲೇ ಹೆಸರುವಾಸಿಯಾಗಿರುವ ಗಾನಗಂಧರ್ವ ಪುಟ್ಟರಾಜ ಗವಾಯಿಗಳ ಅಂಧರ ಮಠಕ್ಕೆ ಬಂದು ಪುಟ್ಟರಾಜ ಗವಾಯಿಗಳ ಸನ್ನಿಧಿಯಲ್ಲಿ ಅವರ ದರ್ಶನವನ್ನು ಪಡ್ಕೊಂಡು ಬೇಗ ತೆಗೆಯಪ್ಪ ಸಾಕು. ಸ್ನೇಹಿತರೆ, ಇಲ್ಲಿ ಸುತ್ತಮುತ್ತ ನೋಡುವಾಗ ಯಾರು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನಾವು ಇಲ್ಲೇನೆ ಇದು ದೇವಸ್ಥಾನಕ್ಕೆ ಬಂದಿದ್ದು, ಹಾಗೆ ನಿಮ್ಮನ್ನು ನೋಡಿ ಸರ್. ಹೌದಾ? ಇರಲಿ ಸರ್. ಸ್ನೇಹಿತರೆ, ಇಲ್ಲಿ ಹಲವಾರು ವಿದ್ವಾಂಸರ ಫೋಟೋಗಳನ್ನು ಸಹ ಮಡಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ವಿದ್ವಾಂಸರ ಫೋಟೋಗಳಿಲ್ಲ. ಎಲ್ಲ ಸರ್ ಇಲ್ಲೇ ನಮ್ಮವರೇನೆ. ಇಲ್ಲಿ ಹಲವಾರು ಇನ್ಸ್ಟ್ರೂಮೆಂಟ್ಗಳು ಮಾಡಿದ್ದಾರೆ ಸ್ನೇಹಿತರೆ. ತಬಲಾ, ಹಾರ್ಮೋನಿಯಂ, ವೀಣೆ. ಇಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಲು ಇಲ್ಲಿ ಅಂಧರುಗಳು, ಗಿಟಾರು ಸಹ ಇದೆ. ಗಿಟಾರು ಮತ್ತು ಸಂಗೀತವನ್ನು ಅಭ್ಯಾಸ ಮಾಡಲು ಇಲ್ಲಿ ಅಂಧರು ಸಹ ಬರ್ತಾರೆ. ಇಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಲಿ ಬುಕ್ಸು ಸಹ ಇಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಅಂಧರು ಸಹ ಅಲ್ಲಿ ಬರಬೇಕಾದ್ರೆ ಮಾತಾಡ್ಸ್ಕೊಂಡು ಬಂದ್ವಲ್ಲ,
ಅವರು ಸಹ ಅಂಧರು. ಅವರು ಸಂಗೀತವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಬುಕ್ಸ್ಗಳು ಸಹ ಇಟ್ಟಿದ್ದಾರೆ. ಇವರು ಸಹ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವರು ಸಹ ಅಂಧರು. ಸರ್ ಹೇಳಿ. ದಾವಣಗೆರೆನಾ? ಇಲ್ಲ ಸರ್, ಮೈಸೂರು ಸರ್. ನಾವು ಮೈಸೂರಾ? ಹೌದು ಸರ್, ಹೌದು ಇಲ್ಲಿ ಬಂದಿದ್ದು ಸರ್. ಇಲ್ಲಿ ನಮ್ಮದು ಕಾರ್ಯಕ್ರಮ ಇತ್ತು, ಒಂದು ಟ್ರೈನಿಂಗ್ ಕೊಡೋದು. ನಾವು ಕಂಸಾಳೆ ಕಲಾವಿದರು. ನಾವು ಕಂಸಾಳೆ? ಕಂಸಾಳೆ ಕಲಾವಿದರು ನಾವು. ಇಲ್ಲಿ ಟ್ರೈನಿಂಗ್ ಕೊಡೋದಿತ್ತು ಎಲ್ಲಿ? ಕಾಲೇಜಲ್ಲಿ. ಯೂನಿವರ್ಸಿಟಿ? ಇಲ್ಲಲ್ಲ, ಇಲ್ಲಿ ಯಾವ್ದು ಕಾಲೇಜು? ಕಾಲೇಜಲ್ಲಿ ಟ್ರೈನಿಂಗ್ ಕೊಡೋಕೆ ಬಂದಿದ್ದು. ಆವಾಗ ಇಲ್ಲಿ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದು. ಹ್ಞೂ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ. ಮಾಡಿ ಸರ್. ಹೌದೌದು ಸರ್. ಓಕೆ ಸರ್. ಸ್ನೇಹಿತರೆ, ಇಲ್ಲಿ ಕೆಂಪು ಶರ್ಟ್ ಹಾಕೊಂಡಿರೋರು ಝೀ ಕನ್ನಡದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮನ್ನು ಕರ್ಕೊಂಡು ಹೋಗ್ತಿರೋರು ಕಾಂತರಾಜು ಅಂತ. ನಾವು ಹೇಳ್ಕೊಡುವಂಥ ಸ್ಕೂಲ್ನಲ್ಲಿ ಅವರು ಸಂಗೀತವನ್ನು ಹೇಳ್ಕೊಡ್ತಾರೆ. ಸ್ನೇಹಿತರೆ, ಅವರು ಹಲವಾರು ವರ್ಷಗಳಿಂದ ಇದೇ ಮಟ್ಟದಲ್ಲಿ ಇದ್ದು ಸಂಗೀತವನ್ನು ಅಭ್ಯಾಸವನ್ನು ಮಾಡಿ ಆ ಸ್ಕೂಲಲ್ಲಿ ಮಕ್ಕಳಿಗೆ ಸಂಗೀತವನ್ನು ಹೇಳ್ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಮಠದೊಳಗಡೆ ಹಲವಾರು ಅಲ್ಲಿರೋರೆಲ್ಲ ಅಂಧರುಗಳು ಸ್ನೇಹಿತರೆ. ಅವರು ಸಂಗೀತವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಸ್ನೇಹಿತರಲ್ಲಿ ಇವರು ಇಲ್ಲಿದ್ದಾರಲ್ಲ, ಇವರು ಇನ್ಚಾರ್ಜು, ಇಲ್ಲಿನ ಉಸ್ತುವಾರಿ ಎಲ್ಲ ಇವರೇ ನೋಡ್ಕೊಳ್ಳೋದು. ಸ್ನೇಹಿತರೆ, ಬನ್ನಿ ನೋಡೋಣ ಇಲ್ಲಿ ಸಂಗೀತವನ್ನು ಅಭ್ಯಾಸವನ್ನು ಮಾಡ್ತಿರುವಂಥ ಅವರನ್ನು ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಮೈಸೂರು ಟೀಮೇ ಬಂದೈತೆ. ಕಂಸಾಳೆ ಟೀಮ್ ಸರಿನಾ, ಒಬ್ಬರು ಸ್ವಾಮಿ ಅಂತೇಳಿ, ಒಬ್ಬರು ರಾಜೇಶ್, ಮಹೇಶ್ ಅಂತೇಳಿ, ಮಹದೇಶ್ ಅಂತೇಳಿ, ಶ್ರುತಿ ಮ್ಯಾಮ್ ಅಂತ. ಪರಿಹಾರದಿಂದ ಇಲ್ಲೇ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಡೋಲು, ನಗಾರಿ ಮತ್ತು ಮುದ್ದಿಕೋಲ ಅವೆಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಡೆ ಸೇರಿ ಮಾತಾಡಿಸ್ತಾರೆ. ನಮಸ್ಕಾರ ಮಾಡಿ. ನಮಸ್ಕಾರ. ತುಂಬ ಚಲೋ ಕಂಸಾಳೆ ಕೇಳಿದ್ರೆ ಕೇಳಿಲ್ಲ. ನೀವು ಕಂಸಾಳೆ ಮಹಾದೇವಯ್ಯ ಅಂತ ಕೇಳಿದ್ದೀರಾ? ಕಂಸಾಳೆ ಮಹಾದೇವಯ್ಯ ಹೆಸರು ಕೇಳಿದ್ದೀರಾ? ಮೈಸೂರು ಕಂಸಾಳೆ ಮಹಾದೇವಯ್ಯ ಕೇಳಿಲ್ಲ ಅಲ್ಲ? ಹಾಂ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆಲ್ಲ ಮೈಸೂರು ಭಾಗದವರೆಲ್ಲ ಗೊತ್ತಿರುತ್ತೆ. ಅವರು ನಮ್ಮ ಆ ಕಡೆ ಭಾಗದವ್ರಲ್ವಾ, ಇವ್ರಿಗೆ ಗೊತ್ತಿರುತ್ತೆ. ಸ್ವಾಮಿ ಅಂತ.
ತುಂಬ ಥ್ಯಾಂಕ್ಸ್ ಸರ್, ನಮಗೋಸ್ಕರ ತುಂಬ ಚೆನ್ನಾಗಿ ಹೇಳಿದ್ರಿ. ಸರ್ ನಿಮ್ಮದು ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ? ಮಾರುತಿ 4 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ. 4 ವರ್ಷದಿಂದ. ನಾವೆಲ್ಲ ಒಂದೇ ಬ್ಯಾಚ್, ನಾನು ಹಾಂ 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 ಇವಾಗ ಅಣ್ಣವ್ರ ಜೊತೆಗೆ ನಮ್ದು ಸೀನಿಯರ್ ಆಗಿದೆ. ಹಾಂ 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 ಭಾಳ ಚೆನ್ನಾಗಿ ಆಡ್ತೀರಾ. ಹೌದು, ಭಾಗ್ಯವಂತ. ಭಾಗ್ಯವಂತನ ಅವ್ರ ಹೆಸರು? ಹಾಂ ಸರ್, ಇವ್ರ ಹೆಸರು? ನೀವು ರವಿ ಯಾದಗಿರಿ, ರವಿ ಯಾದಗಿರಿ. ಹಾಂ ಯಾದಗಿರಿ ಸರಿ ಜಿಲ್ಲೆ. ಹಾಂ 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 ಅವರು? ಪ್ರಸಾದ್ ಅಂತೇಳಿ ಹಾಂ 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 ಇಲ್ಲೇ ಬಾಗಲಕೋಟೆ ಅವರು. ಹಾಂ 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 ವರ್ಗೀಶ್ ಅಂತ ಯಾವ ವಿಜಯಪುರ ಹಾಂ 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 ಬೆಂಕದಾರ ಹಾಂ 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 ಪಾವ. ಹಾಂ 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 ತುಂಬ ಹಾಂ ಬರ್ತೀವಿ. ಹಾಂ ಇದ್ದುವರೆ ಪ್ರಸಾದ ಮಾಡಿ ಅಲ್ಲಿ ಅಲ್ಲಿ ಈಗ ಬಂದಿದೆ. ಗಣೇಶ ಮಾತಾಡಿಸಿ ನಮ್ಮ ಮೈಸೂರವ್ರು ಬಂದರು. ಹಾಂ ನಮಸ್ತೆ ನಮಸ್ತೆ. ಕೇಳ ಜೋರು ಮಾತಾಡಲಿಲ್ಲ. ಇಲ್ಲ ಹುಬ್ಳಿಯವರಾ? ಸ್ನೇಹಿತರೆ, ಬರೋ ದಾರಿಯಲ್ಲಿ ಈಶಾನ್ಯ ಎಗ್ ರೈಸ್ ಅಂತ ಹೋಟೆಲು. ಈ ಈಶಾನ್ಯ ಎಗ್ ರೈಸ್ ಹೋಟೆಲು ತುಂಬ ಫೇಮಸ್ ಹೋಟೆಲ್ ಅಂತೆ ದಾವಣಗೆರೆಯಲ್ಲಿ. ಸ್ನೇಹಿತರೆ, ನಮಗೂ ಈ ಹೋಟೆಲ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಶ್ರುತಿ ಅಕ್ಕವರಲ್ಲಿ ಇದನ್ನು ತುಂಬ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದಂತೆ ಈಶಾನ್ಯ ಎಗ್ ರೈಸ್ ಹೋಟೆಲ್ ತುಂಬ ಫೇಮಸ್ ಅಂತ ನಾನು ನೋಡಿರಲಿಲ್ಲ. ಸ್ನೇಹಿತರೆ, ನಮ್ಮ ಬ್ರದರು ಸಹ ಅವರು ಸಹ ಹೇಳಿದ್ರು ಹೋಟೆಲು ದಾವಣಗೆರೆಯಲ್ಲಿ ತುಂಬ ಫೇಮಸ್ಸು ಎಗ್ ರೈಸ್ ಹೋಟೆಲು ಅಂತ. ಸ್ನೇಹಿತರೆ, ನೋಡೋಣ ಟೇಸ್ಟ್ ಹೇಗೆ. ನೀನೇ